ಪ್ರೀತಿಯ ವೀಕ್ಷಕರಿಗೆಲ್ಲ ಅನು ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಖಾಲಿಯಾಗಿರುವಂತಹ ಪೇಸ್ಟ್ ಹಾಗೆ ಮುರಿದ ಕ್ಲಿಪ್ಸ್ ಗಳಿಂದ ಒಂದೊಳ್ಳೆ ಟಿಪ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಟಿಪ್ಸ್ ಗಳು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಖಾಲಿಯಾಗಿರುವಂತಹ ಪೇಸ್ಟ್ ಹಾಗೆ ಐರನ್ ಬಾಕ್ಸ್ ಅನ್ನ ತಗೊಂಡಿದ್ದೀನಿ. ಸೊ ಐರನ್ ಬಾಕ್ಸ್ ಅಲ್ಲಿ ವೈರ್ ಅನ್ನ ನಾವು ಈ ರೀತಿಯಾಗಿ ಸುತ್ತಿ ಇಟ್ಬಿಟ್ಟಿರ್ತೀವಿ ಅಲ್ವಾ. ಸೊ ಈ ತರ ನೀಟಾಗಿ ಸುತ್ತಿಡ್ಲಿಲ್ದಂಗೆ ಇಟ್ಬಿಟ್ರೆ ಸೊ ನೋಡಿ ವೈರು ತುಂಬಾನೇ ಡ್ಯಾಮೇಜ್ ಆಗಿರುತ್ತೆ. ಸೊ ಈ ರೀತಿ ವೈರು ಡ್ಯಾಮೇಜ್ ಆಗ್ಲಿಲ್ದಂಗೆ ನೀಟಾಗಿ ನಾವು ಇಟ್ಕೊಳ್ಬೇಕು ಅಂತಂದ್ರೆ ಸೊ ಈ ಟಿಪ್ಸ್ ಅನ್ನ ನೀವು ಟ್ರೈ ಮಾಡಿ ನೋಡಿ. ಸೊ ಫಸ್ಟ್ ನೋಡಿ, ಈ ಪೇಸ್ಟ್ ಖಾಲಿಯಾಗಿರುವಂತಹ ಪೇಸ್ಟ್ ಏನಿದೆ ಸೊ ಇದ್ರ ಕೆಳಗಡೆ ನಾವು ಕಟ್ ಮಾಡ್ಕೊಳ್ಬೇಕು, ಚೂರು ಕಟ್ ಮಾಡ್ಕೊಳ್ಬೇಕು. ನೋಡಿ ಸಿಸರ್ ಇಂದ ಒಂದು ಹೋಲ್ ತರ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ ಕೆಳಭಾಗದಲ್ಲಿ ಒಂದು ಹೋಲ್ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಹೋಲ್ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ. ಸೊ ಇದು ಇರ್ಲಿ. ಈಗ ಈ ಐರನ್ ಬಾಕ್ಸ್ ವೈರ್ ಏನಿದೆ ಸೊ ಅದನ್ನ ಈ ರೀತಿ ನಾವು ಸುತ್ಕೊಳ್ಬೇಕು. ಸೊ ನಾನು ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇದ್ದೀನೋ ಅದೇ ತರ ಮಾಡಿ. ಸೊ ನೋಡಿ ಈ ತರ ಸುತ್ಕೊಂಡಿದ್ದೀನಿ. ಈಗ ಐರನ್ ಬಾಕ್ಸ್ ಹ್ಯಾಂಡಲ್ ಹಾಗೆ ವೈರು ಸೇರಿಸ್ಬಿಟ್ಟು ನಾವು ಇದೆರಡಕ್ಕೂ ಈ ತರ ಹಾಕೊಳ್ಬೇಕಾಗುತ್ತೆ. ಸೊ ನೋಡಿ ಈಗ ಕ್ಯಾಪ್ ಅನ್ನ ತಕೊಳ್ತಾ ಇದ್ದೀನಿ ಪೇಸ್ಟ್ದು. ಸೊ ನಾನು ಪೇಸ್ಟ್ ಏನಿದೆ ಅದ್ರ ಒಳಗಡೆ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇರೋದು. ಖಾಲಿ ಆಗಿರೋದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಸೊ ನೋಡಿ ಇದ್ರ ಒಳಗಡೆ ನಾವು ಏನು ಹೋಲ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದ್ರ ಒಳಗಡೆ ಈ ತರ ತೂರಿಸ್ಕೊಳ್ಬೇಕು. ಸೊ ಈ ತರ ಹೋಲ್ ಒಳಗಡೆ ತೂರಿಸ್ಕೊಂಡ್ಬಿಟ್ಟು ಕ್ಯಾಪ್ ಅನ್ನ ಹಾಕೊಳ್ಬೇಕು. ಸೊ ನೋಡಿ ನೀಟಾಗಿ ಇರುತ್ತೆ. ನಾವು ಇದನ್ನ ಹೇಗ್ ಬೇಕಾದ್ರೂ ಎತ್ತಿಟ್ಕೊಳ್ಬಹುದು, ವೈರು ಸ್ವಲ್ಪನೂ ಡ್ಯಾಮೇಜ್ ಆಗೋದಿಲ್ಲ. ಸೊ ನೋಡಿ ಖಾಲಿ ಆಗಿರುವಂತಹ ಪೇಸ್ಟ್ ಏನಾದ್ರೂ ನಿಮ್ಮ ಮನೆಯಲ್ಲಿ ಇದ್ರೆ ಈ ತರ ಟ್ರೈ ಮಾಡಿ. ಸೊ ವೈರು ಬಿಚ್ಚೋಗೋದಿಲ್ಲ. ಸೊ ನಾವು ಹೇಗ್ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಎತ್ತಿ ಇಟ್ಕೊಳ್ಬಹುದು ಐರನ್ ಬಾಕ್ಸ್ ಅನ್ನ. ಸೊ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಟ್ರೈ ಮಾಡಿ ನೋಡಿ ಒಂದ್ಸಲ. ನೋಡಿ ನಾನಿಲ್ಲಿ ಮುರಿದೋಗಿರುವಂತಹ ಕ್ಲಿಪ್ ಅನ್ನ ತಗೊಂಡಿದ್ದೀನಿ. ಸೊ ಈ ಕ್ಲಿಪ್ ಮುರಿದೋದ ತಕ್ಷಣ ನಾವು ಇದು ಯೂಸ್ ಇಲ್ಲ ಅಂತ ಹೇಳಿ ಬಿಸಾಡ್ಬಿಡ್ತೀವಿ ಅಲ್ವಾ. ಸೊ ಇದರಿಂದ ಒಂದು ತುಂಬಾನೇ ಯೂಸ್ ಇದೆ. ಸೊ ತೋರಿಸ್ತೀನಿ ಹೇಗಂತ. ಸೊ ನೋಡಿ ಈ ಮುರಿದೋಗಿರೋ ಕ್ಲಿಪ್ ಅನ್ನ ತಗೊಂಡಿದ್ದೀನಿ. ಡಬಲ್ ಗಮ್ ಪ್ಲಾಸ್ಟರ್ ಅನ್ನ ತಗೊಂಡಿದ್ದೀನಿ. ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಈಗ ಕ್ಲಿಪ್ ಹಿಂದೆ ಭಾಗ ಅಂಟಿಸ್ಕೊಳ್ಳೋಣ. ನೋಡಿ ಈ ತರ ಅಂಟಿಸ್ಕೊಂಡಿದ್ದೀನಿ. ಎರಡು ಕ್ಲಿಪ್ಗೂ ಈ ರೀತಿ ಅಂಟಿಸ್ಕೊಳ್ಬೇಕು. ಸೊ ಈ ತರ ಅಂಟಿಸ್ಕೊಂಡ್ಬಿಟ್ಟು ಸೊ ಇದನ್ನ ಗೋಡೆಗೆ ಹಚ್ಕೊಳ್ಳೋಣ. ನೋಡಿ ಈ ರೀತಿ ಗೋಡೆಗೆ ಹಚ್ಕೊಳ್ಳೋಣ. ಸ್ವಲ್ಪ ಈ ರೀತಿ ಟೈಟಾಗಿ ಪ್ರೆಸ್ ಮಾಡಬೇಕು. ಸೊ ನೀಟಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈಗ ಮನೆಯಲ್ಲಿ ಕೀಸ್ ಅಂತೂ ಇದ್ದೇ ಇರುತ್ತೆ ಅಲ್ವಾ, ನಾವು ಎಲ್ಲಂದ್ರಲ್ಲೇ ಹಾಕಿರ್ತೀವಿ. ಸೊ ಈ ರೀತಿ ನೋಡಿ ಕೀಗಳನ್ನ ಹಾಕ್ಕೊಳ್ಬೋದು. ಬೈಕಿಂಗ್ ಕೀ ಅಥವಾ ಮನೆ ಕೀ ಯಾವುದಾದ್ರೂ ಕೀಸು ಇದ್ದೇ ಇರುತ್ತೆ ಅಲ್ವಾ ಮನೆಯಲ್ಲಿ. ಸೊ ಈ ಥರ ನೇತಾಕೊಳ್ಬೋದು ಮುರಿದೋಗಿರುವಂತಹ ಕ್ಲಿಪ್ಪಿಂದ. ಸೊ ಒಂದು ಕಡೆ ಕೀಸ್ನೆಲ್ಲ ತಗ್ಲಾಕೊಂಡ್ರೆ ಒಂದು ಕಡೆ ನಮಗೆ ಕೀಗಳು ಸಿಕ್ಬಿಡುತ್ತೆ.
ಸೊ ಮುರಿದೋಗಿರೋ ಕ್ಲಿಪ್ಪಿಂದ ಈ ಥರ ಮಾಡ್ಕೊಳ್ಬೋದು ನೋಡಿ, ತುಂಬ ಈಸಿ ಇದೆ. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು ನಾನು 2 ಬಟ್ಟೆಗೆ ಹಾಕೋ ಕ್ಲಿಪ್ಪನ್ನು ತಗೊಂಡಿದ್ದೀನಿ. ಹಾಗೆ ಸೊ ಮಿಕ್ಸರ್ ಇದೆ ಅಲ್ವಾ, ಮಿಕ್ಸರ್ಗೆ ಹಾಕೊಂಡಾದ್ಮೇಲೆ ವೈರನ್ನು ನಾವು ಹೇಗೆ ಬೇಕೋ ಹಾಗೇನೆ ಈ ರೀತಿ ಸುತ್ತಿಬಿಟ್ಟು ಬಿಟ್ಬಿಡ್ತೀವಿ. ಸೊ ನೀಟಾಗಿ ನಮಗೆ ವೈರ್ ಇಟ್ಕೊಳ್ಬೇಕು ಅಂತಂದರೆ ಸೊ ನೋಡಿ, ಬಟ್ಟೆಗೆ ಹಾಕೋ ಕ್ಲಿಪ್ ಇದೆ ಅಲ್ವಾ, ಸ್ವಲ್ಪ ಡಬಲ್ ಗಮ್ ಪ್ಲಾಸ್ಟರನ್ನು ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಡಬಲ್ ಗಮ್ ಪ್ಲಾಸ್ಟರನ್ನು ಕಟ್ ಮಾಡಿಕೊಂಡು ಈ ಬಟ್ಟೆಗೆ ಹಾಕೋ ಕ್ಲಿಪ್ಗೆ ಅಂಟಿಸ್ಕೊಂಡಿದ್ದೀನಿ. ಸೊ 2 ಕ್ಲಿಪ್ಪಿಗೂ ಕೂಡ ಇದೇ ಥರ ಅಂಟಿಸ್ಕೊಳ್ಳೋಣ. ನೋಡಿ ಈ ರೀತಿ ಬಟ್ಟೆಗೆ ಹಾಕೋ ಕ್ಲಿಪ್ಗೆ ನಾನು ಡಬಲ್ ಗಮ್ ಪ್ಲಾಸ್ಟರನ್ನು ಹಚ್ಕೊಂಡಿದ್ದೀನಿ. ಸೊ ಈಗ ಈ ಮಿಕ್ಸರ್ಗೆ ನಾವು ಈ ಕ್ಲಿಪ್ಸ್ಗಳನ್ನ ಅಂಟಿಸ್ಕೊಳ್ಳೋಣ. ನೋಡಿ ಈ ಥರ. ಈ ಥರ ಉಲ್ಟಾ ಹಚ್ಕೋಬೇಕು. ಸೊ ನೋಡಿ ಈ ಥರ ಹಚ್ಕೊಂಡ್ಬಿಟ್ಟು ಟೈಟಾಗಿ. ಸೊ ಈಗ ಈ ವೈರ್ ಏನಿದೆ ಮಿಕ್ಸರ್ದು ಅದನ್ನು ಈ ರೀತಿ ಸುತ್ಕೊಳ್ಬೇಕು. ನೋಡಿ ಈ ತರ ಒಂದ್ ಕಡೆ ವೈರು ನೀಟಾಗಿ ಇರುತ್ತೆ. ಸೊ ವೈರು ಕೂಡ ಡ್ಯಾಮೇಜ್ ಆಗೋದಿಲ್ಲ, ಹಗ್ಲಗ್ಲ ಬಿದ್ದೋಗೋದಿಲ್ಲ. ಸೊ ಈ ತರ ನೀಟಾಗಿ ಇಟ್ಕೊಳ್ಬಹುದು ಮಿಕ್ಸರ್ ವೈರನ್ನ. ಸೊ ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ, ಎಲ್ಲರ ಮನೆಯಲ್ಲೂ ಮಿಕ್ಸರ್ ಇದ್ದೇ ಇರುತ್ತೆ ಅಲ್ವಾ. ಸೊ ಮಿಕ್ಸರ್ಗೆ ಈ ರೀತಿ ಮಾಡಿ ನೋಡಿ. ಸೊ ನೋಡಿದ್ರಿ ಅಲ್ವಾ, ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.